Hi students, welcome to the ASPN classes. So ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ದು ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ. 2 ವಿಡಿಯೋ ಕಂಪ್ಲೀಟ್ ಆಗಿದೆ ಕಂಟಿನ್ಯೂಟಿ ಕಾನ್ಸೆಪ್ಟ್ ಮೇಲೆ ಒಂದು ಈಸಿಯೆಸ್ಟ್ ವೇ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಸ್ಟೂಡೆಂಟ್ಸ್. ಸೊ ನೀವು ಇನ್ನೂ ನೋಡಿಲ್ಲ ಅಂದರೆ ಮೊದಲಿಗೆ ಆ ಒಂದು 2 ವಿಡಿಯೋಸ್ನ ನೋಡ್ಕೊಂಡು ಬನ್ನಿ ಸ್ಟೂಡೆಂಟ್ಸ್. ಐ ಬಟನ್ ಮೇಲೆ ಅದನ್ನ ಲಿಂಕ್ನ ಕೊಟ್ಟಿದ್ದೀನಿ. ಸೊ ಆ 2 ವಿಡಿಯೋ ನೋಡಿದ ಮೇಲೆ ಇದು ಮುಂದಿನ ಕಂಟಿನ್ಯೂಲಿ ಅಂಡರ್ಸ್ಟ್ಯಾಂಡ್ ಆಗುವಂಥದ್ದಾಗಿದೆ. ಓಕೆ, ಸೊ ಇವತ್ತಿನ ದಿವಸ ನಾನು ಡಿಸ್ಕಷನ್ ಮಾಡ್ತಾ ಇರುವಂಥದ್ದು ಏನಪ್ಪ ಅಂದರೆ ಅಗೇನ್ ಕಂಟಿನ್ಯೂಟಿಯಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳಿದ್ದಾವೆ. ಅವು 4 ಮಾರ್ಕ್ಸಲ್ಲಿ ಬರಬಹುದು. ಆಮೇಲೆ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಈ ಸತಿ 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿನೂ ಕೇಳ್ಬೋದು ಸ್ಟೂಡೆಂಟ್ಸ್. ಕಂಟಿನ್ಯೂಟಿ ಮೇಲೆ ಪ್ರತಿ ವರ್ಷ 4 ಮಾರ್ಕ್ಸ್ ಮಾತ್ರ ಕೇಳ್ತಾ ಇದ್ರು. ಬಟ್ ಇವಾಗ ಅದನ್ನು ಚೇಂಜ್ ಆಗುವಂಥ ಚಾನ್ಸಸ್ಗಳು ಇದ್ದಾವೆ. ಯಾಕಂದರೆ ಲಾಸ್ಟ್ ಇಯರ್ ನಾವು 3 ಮಾಡೆಲ್ ಕ್ವಶನ್ ಪೇಪರ್ ನೋಡಿದರೆ ಅದರಲ್ಲಿ ಭಾಳಷ್ಟು ಚೇಂಜಸ್ಗಳು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ 2 ಮಾರ್ಕ್ಸಲ್ಲಿನೂ ಕಂಟಿನ್ಯೂಟಿ ಮೇಲೆ ಬರಬಹುದು. ಹಾಗಾಗಿ ಒಂದು ವಿಡಿಯೋನ ಕಂಪ್ಲೀಟಲ್ಲೂ ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ, ಸೊ ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ನೆಕ್ಸ್ಟ್ ಕ್ವಶನು ಏನಿದೆ, ಫಾರ್ ವಾಟ್ ವ್ಯಾಲ್ಯೂ ಆಫ್ ಅ ಲ್ಯಾಂಬ್ಡಾ ಈಸ್ ದ ಫಂಕ್ಷನ್ ಡಿಫೈನ್. ಇಲ್ಲ ಫಂಕ್ಷನ್ ಕೊಟ್ಟಿದ್ದಾರೆ. ಅಗೇನ್ ಇಲ್ಲಿ ಹೇಳ್ತಾರೆ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆ್ಯಂಡ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1. 2 ಕ್ವಶನ್ಸ್ಗಳು ಇದಾವೆ ಸ್ಟೂಡೆಂಟ್ಸ್ ಇಲ್ಲಿ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದೇನಪ್ಪ ಅಂದರೆ ಈ ಒಂದು ಫಂಕ್ಷನ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗಬೇಕಂದ್ರೆ ಲ್ಯಾಂಬ್ಡಾದ ಜಾಗದಲ್ಲಿ ನಾವು ಏನು ವ್ಯಾಲ್ಯೂನ ಫಿಲಪ್ ಮಾಡಬೇಕು ಅಂತ ಕೇಳ್ತಾ ಇರುವಂಥದ್ದು. ಇದು ಮೊದಲನೇ ಕ್ವಶನ್ ಇದೆ. ಅದೇ ಥರನಾಗಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಕಂಟಿನ್ಯೂಸ್ ಆಗಬೇಕಂದ್ರೆ ಅಗೇನ್ ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗುತ್ತೆ ಅನ್ನೋದು ಈ ಒಂದು ಕ್ವಶನ್ ಇಂಪಾರ್ಟೆಂಟ್. ಅಂದರೆ ಇದು ಆಲ್ರೆಡಿ ಕಂಟಿನ್ಯೂಸ್ ಇದೆನಾ ಇಲ್ಲ ಅಂತ ನಾವು ಚೆಕ್ ಮಾಡಬೇಕಂದ್ರೆ ಏನು ಮಾಡ್ತೀವಿ, ಇವಾಗ LHLನ ಚೆಕ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಸೊ LHL ಹೋಗಬೇಕಂದ್ರೆ ಅಗೇನ್ ಇಲ್ಲಿ ನಮ್ಗೆ ಆಲ್ರೆಡಿ ಕ್ಲಿಯರ್ಲಿ ಕೊಟ್ಟಿದ್ದಾರೆ ಕ್ವಶನಲ್ಲಿ ಲೆಸ್ ದ್ಯಾನ್ ಮತ್ತು ಗ್ರೇಟರ್ ದ್ಯಾನ್. ಓಕೆ, ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಇದ್ದಾಗ ನಾವು LHL ಕಂಡೀಷನ್ನ ತಗೊಳ್ಳುವಂಥದ್ದಾಗಿರುತ್ತೆ. ಸೊ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಏನಿದೆ ಇಲ್ಲಿ ಈ ಪೂರ ರಿಸಲ್ಟ್ ಲ್ಯಾಂಬ್ಡಾ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 2x. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಸೊ ಇವಾಗ ನಾನು 0ನ ಇಲ್ಲಿ ಅಪ್ಲೈ ಮಾಡ್ಕೊತೀನಿ. ಸೊ ಲ್ಯಾಂಬ್ಡಾನ ಬರ್ಕೊಳ್ಳಿ ಆ್ಯಸ್ ಇಟ್ ಈಸ್. 0 ಅಪ್ಲೈ ಮಾಡಿದ್ರೆ ಇದು 0 ಸ್ಕ್ವೇರ್ 0 ಅಂದರೆ 0 ಆಗುತ್ತೆ. ಲ್ಯಾಂಬ್ಡಾ ಇಂಟು 0 ಆನ್ಸರ್ ಬಂತು 0. ಅಂದರೆ LHL ಆನ್ಸರ್ ಬಂದಿರುವಂಥದ್ದು 0 ಆಗಿದೆ. ಇನ್ನು ನೆಕ್ಸ್ಟ್ RHLನ ನೋಡ್ತಾ ಹೋಗೋಣ. RHL ಏನಾಗುತ್ತಪ್ಪ ಅಂತಂದರೆ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್. ಇಲ್ಲಿ ಏನಿದೆ ಗ್ರೇಟರ್ ಇದ್ದಾಗ ತೊಗೊತೀವಿ ನಾವು 4x ಪ್ಲಸ್ 1 ಇದೆ. ಓಕೆ, ಸೊ ಇಲ್ಲಿ ನಾವು 0 ಫಿಲಪ್ ಮಾಡಿದ್ರೆ 4 ಇಂಟು 0 ಪ್ಲಸ್ 1 ಆಗುತ್ತೆ. ಅಗೇನ್ 0 ಪ್ಲಸ್ 1 ಅಂದರೆ 1 ಆನ್ಸರ್ ಬಂತು. ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, LHL ಈಸ್ ನಾಟ್ ಈಕ್ವಲ್ಸ್ ಟು RHL ಇದೆ. LHL ಈಸ್ ನಾಟ್ ಈಕ್ವಲ್ಸ್ ಟು RHL ಇರೋದ್ರಿಂದ ಇದು ಕಂಟಿನ್ಯೂಸ್ ಆಗ್ತಾ ಇಲ್ಲ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಲ್ಲಿ. ಬಟ್ ಇದು ಅಲ್ಲಿ ನಮ್ಮ ಕ್ವಶನ್ ಇದ್ದಿದ್ದಿಲ್ಲ ಸ್ಟೂಡೆಂಟ್ಸ್. ಕ್ವಶನ್ ಇದ್ದಿದ್ದೇನಪ್ಪ ಅಂದರೆ ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗುತ್ತೆ ಅಂದರೆ ದರ್ ಇಸ್ ನೋ ಲ್ಯಾಂಬ್ಡಾ ವ್ಯಾಲ್ಯೂ ಸ್ಟೂಡೆಂಟ್ಸ್. ನೀವು ಲ್ಯಾಂಬ್ಡಾ ವ್ಯಾಲ್ಯೂ ಏನೇ ಹಾಕಿ ಇಲ್ಲಿ ಅದು ಡಿಫ್ರೆನ್ಸ್ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಬೈ ಚಾನ್ಸ್ ನಾನು ಇಲ್ಲಿ 7 ತೊಗೊಂಡೆ 2 ತೊಗೊಂಡೆ ಅಂತ ಅಂದ್ಕೊಳ್ಳಿ, 7 ಇಂಟು 0 ಏನಾಗುತ್ತೆ 0ನೇ ಆಗುತ್ತೆ. ಸೊ ಅದೇನಾದರೂ ಚೇಂಜ್ ಆಗೋ ಕಂಟಿನ್ಯೂಸ್ ಆಗುವಂಥ ಚಾನ್ಸಸ್ ಇದೆನಾ? ಇಲ್ಲ. ಸೊ ನೀವು ಇಲ್ಲಿ ಯಾವುದೇ ವ್ಯಾಲ್ಯೂ ಲ್ಯಾಂಬ್ಡಾ ಹಾಕಿ ಅದು ಡಿಫ್ರೆನ್ಸ್ ಆಗೋದಿಲ್ಲ. ಇದು ಕಂಟಿನ್ಯೂಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಲ್ಲಿ ಮಲ್ಟಿಪ್ಲೈ ಆಗ್ತಾ ಇದೆ 0 ಜೊತೆ. ಸೊ ಹಾಗಾಗಿ ದೆರ್ ಇಸ್ ನೋ ಲ್ಯಾಂಬ್ಡಾ ವ್ಯಾಲ್ಯೂ ಗಿವನ್ ಟು ದ ಫಂಕ್ಷನ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಬರೀಬೇಕು. ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಇಲ್ಲ. ಅರ್ಥ ಆಯ್ತಲ್ವಾ ಈ ಒಂದು ಕ್ವಶನು? ಇದರಲ್ಲೇ ಇನ್ನೂ ಒಂದು ಕ್ವಶನ್ ಇದೆ. ಏನಪ್ಪ ಅಂತಂದರೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ನಾವು ಚೆಕ್ ಮಾಡಬೇಕು, ಇದು ಕಂಟಿನ್ಯೂಸ್ ಇದೆನಾ ಇಲ್ಲ ಅಂತ ಹೇಳಿ. ಇವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಎಲ್ಲಿ ಬರುವಂಥದ್ದು? ಮೇಲ್ಗಡೆ ಅಂತೂ ಬರಲ್ಲ. ಎಕ್ಸ್ಗಿಂತ 0ಕ್ಕಿಂತ ಸಣ್ಣ 0ಕ್ಕಿಂತ ದೊಡ್ಡದಂದ್ರೆ ಇಲ್ಲಿ ಏನಾಗುತ್ತೆ ಎಕ್ಸ್ ವ್ಯಾಲ್ಯೂ ನಾವು ಏನು ತೊಗೋಬೋದು 0.5 1 2 3 ಈ ಥರ ತೊಗೊಳ್ಬೋದಲ್ವಾ? ಓಕೆ, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಇಲ್ಲಿದೆ. ಅಂದರೆ ನಮ್ಮದು LHL RHL ಎರಡೂ ಇಲ್ಲೇ ಬರುವಂಥದ್ದು, ಫಂಕ್ಷನ್ ಕೂಡ ಅಲ್ಲೇ ಬರುವ. ಅಂದರೆ ನಾವು ಡೈರೆಕ್ಟಾಗಿ ಲಿಮಿಟ್ನ ಇಲ್ಲಿ ಅಪ್ಲೈ ಮಾಡಬೇಕಂತ ಅರ್ಥ. ಸೊ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಏನಿದೆ 4x ಪ್ಲಸ್ 1 ಆಗುತ್ತೆ. ಸೊ 1ನ ನೀವು ಇಲ್ಲಿ ಫಿಲಪ್ ಮಾಡ್ತೀರಾ, ಆಗ ಆನ್ಸರ್ ಬರುತ್ತೆ 5. ಕರೆಕ್ಟಾ? ಸೊ ಇನ್ನು ಫಂಕ್ಷನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಓಕೆ, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಗೇನ್ ಇಲ್ಲಿನೂ ನಾವು ಅದೇ ತಗೊಳ್ಳುವಂಥದ್ದು. 1ನ ನಾವು ಇಲ್ಲಿ ಫಿಲಪ್ ಮಾಡಿಕೊಂಡ್ರೆ ಇದರ ಆನ್ಸರ್ ಕೂಡ 5ನೇ ಬರುತ್ತೆ. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿದೆ. ಓಕೆ, ಸೊ ಏನಂತ ಬರೀಬೋದು ಇಲ್ಲಿ ನಾವು ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಫ್ ಆಫ್ 1 ಆಗಿದೆ. ಎರಡರದ ಆನ್ಸರ್ 5 ಬಂದಿದೆ. ಇದು ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಇದೆ. ಬಟ್ ಇದು ಅಲ್ಲ ನಮ್ಮ ಕ್ವಶನ್ ಇದ್ದೇನು ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಈ ಒಂದು ಕ್ವಶನು ಎಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಕಂಟಿನ್ಯೂಸ್ ಆಗಿದೆ. ಇದಕ್ಕೆ ಲ್ಯಾಂಬ್ಡಾಕ್ಕೆ ಏನು ಕನೆಕ್ಟೆಡೇ ಇಲ್ಲ. ಹೌದಾ? ಯಾಕಂದರೆ ಲ್ಯಾಂಬ್ಡಾ ವ್ಯಾಲ್ಯೂ ಮೇಲ್ಗಡೆ ಇದೆ, ಇಲ್ಲಿ ತೆಳಗಡೆ ಇದೆ. ನೀವು ಏನು ಬೇಕಾದ ಹಾಕಿ ಲ್ಯಾಂಬ್ಡಾ ವ್ಯಾಲ್ಯೂ ಇಲ್ಲೇನಾದರೂ ಡಿಫ್ರೆನ್ಸ್ ಆಗುವಂಥದ್ದು ಇದೆಯಾ? ಇಲ್ಲ. ಹಾಗಾಗಿ ಎನಿ ವ್ಯಾಲ್ಯೂ ಆಫ್ ಅ ಲ್ಯಾಂಬ್ಡಾ ನೀವು ಏನು ಬೇಕಾದ ವ್ಯಾಲ್ಯೂ ತೊಗೊಳ್ಳಿ ಅದು ಡಿಫ್ರೆನ್ಸ್ ಆಗಲ್ಲ. ಯಾಕಂದರೆ ಇದು ತೆಳಗಡೆ ಬಂದಿದೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಆಗಿರ್ಬೋದು 2 ಆಗಿರ್ಬೋದು 3 ಆಗಿರ್ಬೋದು, ಅಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಕನೆಕ್ಟ್ ಆಗಲ್ಲ. ಅಂದರೆ ಇದ್ರದ್ದು ಕನ್ಕ್ಲೂಷನ್ ಏನು ಬರೀಬೇಕಪ್ಪ ಅಂದರೆ ಎನಿ ವ್ಯಾಲ್ಯೂ ಆಫ್ ಅ ಲ್ಯಾಂಬ್ಡಾ ದ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ಬರೀಬೇಕು. ಅರ್ಥ? ನೆಕ್ಸ್ಟ್ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ.
ಸೊ ಈ ಒಂದು ಕ್ವಶನ್ ನಿಮಗೆ 1 ಮಾರ್ಕ್ಸಲ್ಲಿ ಕೇಳ್ಬೋದು, 2 ಮಾರ್ಕ್ಸಲ್ಲಿ ಕೇಳ್ಬೋದು, ಇಲ್ಲಾಂದರೆ 3 ಮಾರ್ಕ್ಸಲ್ಲಿ ಅಥವಾ 4 ಮಾರ್ಕ್ಸಲ್ಲಿ ಯಾವುದೇ ಒಂದು ಸೆಕ್ಷನ್ನಲ್ಲಿ ಕೂಡ ಬರುವಂಥದ್ದಾಗಿದೆ. ಸ್ಪೆಷಲಿ MCQ ಅಲ್ಲಿ ಜಾಸ್ತಿ ಕೇಳುವಂಥದ್ದಾಗಿದೆ ಸ್ಟೂಡೆಂಟ್ಸ್. ಯಾಕೆಂದರೆ ಏನಿದೆ ನೋಡಿ ಕ್ವಶನು, ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಡಿಫೈನ್ f of x = ಕೊಟ್ಟಿದ್ದಾರೆ. ಗ್ರೇಟೆಸ್ಟ್ ಇಂಟೀಜರ್ ಅಂತಂದರೆ ಏನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ವ್ಯಾಲ್ಯೂನ ನಾವು ಬರೆಯುವಂಥದ್ದಾಗಿರುತ್ತೆ. ಓಕೆ, ಅದರದ್ದು ಗ್ರಾಫ್ ಕೂಡ ಇಲ್ಲಿದೆ, ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಮಗೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂದ್ರೇನು ಪರ್ಫೆಕ್ಟಾಗಿ ಗೊತ್ತಿದ್ದರೆ ಮಾತ್ರ ನಾವು ಇದು ಕಂಟಿನ್ಯೂಸ್ ಆಗುತ್ತಾ ಇಲ್ವಾ, ಯಾವ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಸ್ ಆಗುತ್ತೆ, ಈ ಎಲ್ಲನೂ ಪಾಯಿಂಟ್ಗಳನ್ನ ಡಿಸ್ಕಷನ್ ಮಾಡಲಿಕ್ಕೆ ಬರುತ್ತೆ. ಓಕೆ, ಸೊ ಬನ್ನಿ ನೋಡೋಣ. ಮೊದಲಿಗೆ ನಾನು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಯಾವ ಥರ ಇರುತ್ತೆ ಅನ್ನೋದನ್ನ ಒಂದು ಶಾರ್ಟ್ ವೇ ಒಳಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾವ ಥರ ಇರುತ್ತಪ್ಪ ಅಂದರೆ ನೋಡಿ, ರಿಯಲ್ ನಂಬರ್ ಟು ರಿಯಲ್ ನಂಬರ್ ತೊಗೊಂಡಾಗ ಇಲ್ಲಿ ನಾವು ಪಾಸಿಟಿವ್ ನಂಬರ್ ತೊಗೋಬೋದು, ನೆಗೆಟಿವ್ ನಂಬರ್ಗಳನ್ನು ತೊಗೋಬೋದು. ಪಾಸಿಟಿವ್ ಅಲ್ಲಿ ಇದ್ದಾಗ ಸ್ವಲ್ಪ ಚೇಂಜ್ ಆಗುತ್ತೆ. ಕಂಡೀಷನ್ ಏನಿದೆ, ಇವಾಗ ನಾನಿಲ್ಲಿ 1 ತೊಗೊಂಡೆ ಅಂತ ಅಂದ್ಕೊಳ್ಳಿ, ಇಂಟೀಜರ್ ಇದ್ದಾಗ ಇಂಟೀಜರ್ ಆನ್ಸರ್ ಬರೀಬೇಕು, ಅದು ಪ್ಲಸ್ ಇರಲಿ ಮೈನಸ್ ಇರಲಿ. ಯಾವಾಗ ನೀವು 1.1 ತೊಗೊಂಡ್ರಿ ಅಥವಾ ಗ್ರೇಟ್ ಇಂಟೀಜರ್ ಆಫ್ 1.3 ತೊಗೊಂಡ್ರಿ ಅಥವಾ 1.9 ತೊಗೊಂಡ್ರಿ ಅಂದರೆ ಇಲ್ಲಿ ಏನಾಗುತ್ತೆ ಆನ್ಸರ್ ಅಂದರೆ ಸ್ಟೂಡೆಂಟ್ಸ್, ಗ್ರೇಟೆಸ್ಟ್ ಇಂಟೀಜರ್ ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು. ಲೆಸ್ ದ್ಯಾನ್ ಅಂದರೆ ಇದಕ್ಕೆ ಲೆಸ್ಸರ್ ಆಗಿರುವಂಥ ಇಂಟೀಜರ್ ವ್ಯಾಲ್ಯೂನ ಬರೀಬೇಕು. ಇವಾಗ ನೋಡಿ 1.1ಗೆ ಲೆಸ್ಸರ್ ಆಗುವಂಥದ್ದು ಇಂಟೀಜರ್ 1 ಆಗುತ್ತೆ, ಇದು ಆನ್ಸರ್ 1 ಆಗುತ್ತೆ, ಇದು 1 ಆಗುತ್ತೆ. ಸೊ 1.19ಗೆ 1 ಹೆಂಗೆ ಈಸಿ ನಜ್ದೀಕ್, ಸೊ 1.9ಗೆ ಹೇಗೆ ಆನ್ಸರ್ 1 ಬರುತ್ತೆ ಅಂತಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 1 ಇರುತ್ತೆ. ನಾನು ಇಲ್ಲಿ ಸಪ್ರೇಟಾಗಿ ತೋರಿಸಿ ನೋಡಿ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ 1.1, 1.2, 1.9 ಇಲ್ಲಿ ಬಂತ ಕರೆಕ್ಟಾ. ಸೊ 1.9 ಲೆಸ್ಸರ್ ಇಂಟೀಜರ್ ಅಂದರೆ ಅದಕ್ಕೆ 1.9ಗಿಂತಲೂ ಕಡಿಮೆ ಆಗಿರುವಂಥ ಇಂಟೀಜರ್ ವ್ಯಾಲ್ಯೂನ ಬರೀಬೇಕು. 2 ಅನ್ನೋದೇನಾಗುತ್ತೆ, ಗ್ರೇಟರ್ ಆಗಿರುತ್ತೆ ಸ್ಟೂಡೆಂಟ್ಸ್. 1 ಅನ್ನೋದು ಲೆಸ್ಸರ್ ಆಗಿರುತ್ತೆ. ಹಾಗಾಗಿ ನಾವು 1 ಆನ್ಸರ್ನ ಬರಿತೀವಿ. ಗ್ರೇಟೆಸ್ಟ್ ಇಂಟೀಜರ್ ಹೆಸರು ಗ್ರೇಟರ್ ಅಂತಿದೆ, ಬಟ್ ಆಪ್ರೇಟ್ ಆಗೋದು ಯಾವ ಥರ ಅಂದರೆ ಲೆಸ್ಸರ್ ವ್ಯಾಲ್ಯೂನ ಬರೆಯುವಂಥದ್ದಾಗಿದೆ, ಲೆಸ್ಸರ್ ಇಂಟೀಜರ್ ವ್ಯಾಲ್ಯೂನ ಬರೆಯೋದಾಗಿರುತ್ತೆ. ಅದೇ ಥರ 2.9 ಇತ್ತು ಅಂತ ಅನ್ಕೊಳ್ಳೋಣ. ಇಲ್ಲಿ 2.9 ಇತ್ತಂದರೆ ಆನ್ಸರ್ ಏನಾಗುತ್ತೆ, 2ನೇ ಬರೀಬೇಕು. 2.3 ಇದ್ದರೆ 2ನೇ ಆಗುತ್ತೆ. 2 ಪಾಯಿಂಟ್ ಮೇಲೆ ಏನೇ ಇದ್ದರೂ ಅದು ಪಾಸಿಟಿವ್ ಅಲ್ಲಿ ಅದೇ ಆನ್ಸರೇ ಬರುವಂಥದ್ದು. ಜಸ್ಟ್ 2 ಬಂದರೆ 2 ಇರುತ್ತೆ. ಓಕೆ, ಇನ್ನು ನೆಗೆಟಿವ್ ಅಲ್ಲಿ ನೋಡ್ತಾ ಹೋದರೆ ಇದು ಸ್ವಲ್ಪ ರಿವರ್ಸ್ ಇದೆ. ಇಂಟೀಜರ್ ವ್ಯಾಲ್ಯೂ ತೊಗೊಂಡ್ರೆ ಇಂಟೀಜರೇ ಇರುವಂಥದ್ದು, ಸೊ ನೋ ಚೇಂಜಸ್. ಯಾವಾಗ ನೀವು -1.1 ತೊಗೊಂಡ್ರಿ ಅಂದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಆನ್ಸರ್ -2 ಆಗುತ್ತೆ ಸ್ಟೂಡೆಂಟ್ಸ್. ಯಾಕಂದರೆ ನೆಗೆಟಿವ್ ಎಲ್ಲನೂ ರಿವರ್ಸ್ ಅಲ್ವಾ. ಸೊ ಇವಾಗ ನೋಡಿ, ನೆಗೆಟಿವ್ ಆನ್ಸರ್ ಅಂದರೆ ಇಲ್ಲಿ -1 ಇದೆ, ಇಲ್ಲಿ -2 ಇದೆ. ಸೊ ನಾವು ಇಲ್ಲಿ 1.1ನ ತೊಗೊಂಡ್ರೆ ಇದಕ್ಕೆ ಕಡಿಮೆ ಆಗಿರುವಂಥದ್ದು ಅಂದರೆ -2 ಮತ್ತು -1 ಅಲ್ಲಿ ಕಡಿಮೆ ವ್ಯಾಲ್ಯೂ ಆಗುವಂಥದ್ದು ಯಾವುದಂದ್ರೆ -2 ಸ್ಟೂಡೆಂಟ್ಸ್. ಲೆಸ್ಸರ್ ವ್ಯಾಲ್ಯೂನ ಬರೀಬೇಕಲ್ವಾ. ಸೊ ಯಾವ ಥರ ನಾವು ನೆಗೆಟಿವಲ್ಲಿ ದೊಡ್ಡ ವ್ಯಾಲ್ಯೂ ಬರೀತಾ ಹೋಗ್ತೀವಿ ಅವೆಲ್ಲನೂ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ -2 ನೆಕ್ಸ್ಟ್ ನಂಬರ್ನ ಬರೀಬೇಕು. ಸೊ ಅದೇ ತರನಾಗಿ -1.9 ಇತ್ತು ಅಂತ ಅಂದ್ಕೊಳ್ಳಿ, ಇದರ ಆನ್ಸರ್ -2 ಆಗುತ್ತೆ. -0.5 ಇತ್ತಂದರೆ ಅಗೇನ್ ಆನ್ಸರ್ -1. ನೆಗೆಟಿವ್ ಬಂದಾಗ ನೆಕ್ಸ್ಟ್ ನಂಬರ್ ಬರಿತಿದ್ವಿ. ಇದು ನಮ್ಮದು ಕಾನ್ಸೆಪ್ಟ್ ಆಗಿತ್ತು. ಓಕೆ, ಅದರ ಪ್ರಕಾರನೇ ನಾವಿಲ್ಲಿ ಡಯಾಗ್ರಾಮ್ನ ಡ್ರಾ ಮಾಡಿದ್ದೀವಿ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ. 1 ಇದ್ದಾಗ 1 ಆನ್ಸರ್ ಬರುತ್ತೆ, ಅಲ್ಲಿ ತನಕ ಆನ್ಸರ್ 0.1, 0.2 ಎಲ್ಲನೂ 0 ಇರುತ್ತೆ. 1, 1.3, 1.4, 1.9, 1.7 ಏನೇ ಇದ್ರು ಆನ್ಸರ್ 1, 1, 1, 1 ಬರುತ್ತೆ. ಇಲ್ಲಿದೆ ನೋಡಿ 1, 1. ಯಾವಾಗ ನಾವು 2 ತೊಗೋತೀವಿ 2ಗೆ ಜಂಪ್ ಆಗುತ್ತೆ. ಅಗೇನ್ 2.1, 2.2 ಎಲ್ಲೆಲ್ಲನೂ 2 ಬರುತ್ತೆ. 3 ತೊಗೊಂಡಾಗ ಅಗೇನ್ 3ಗೆ ಇಲ್ಲಿ ಇರುತ್ತೆ ಆನ್ಸರ್. ಸೊ ಈ ಥರ ನಾವು ಇದನ್ನು ಡ್ರಾ ಮಾಡಿದ್ವಿ. ಸೊ ಈ ಗ್ರಾಫ್ ನೋಡಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸರ್ ಇದು ಡಿಸ್ಕಂಟಿನ್ಯೂಸ್ ಇದೆ ಅಂತ. ಬಟ್ ಯಾವುದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಟ್ ಆಗ್ತಾ ಇದೆ ಅದು ಅವರು ಕೇಳಿರೋದು, ಕರೆಕ್ಟಾ. ಸೊ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ, ಯಾವಾಗೆಲ್ಲ ನಾವು ಇಂಟೀಜರ್ ತೊಗೊತಾ ಇದ್ದೀವಿ ನೋಡಿ ಸ್ಟೂಡೆಂಟ್ಸ್, 1, 2, 3 ಅವಾಗೆಲ್ಲ ಗ್ಯಾಪ್ ಹೊಡಿತಾ ಇದೆ. ಇಲ್ಲಿ ಗ್ಯಾಪ್ ಹೊಡಿತೀವಿ, ಕಂಟಿನ್ಯೂಸ್ ಇತ್ತು, ಇಲ್ಲಿ ಬರೋಣ ಗ್ಯಾಪ್ ಅಂತು. ಮತ್ತೆ 2 ತೊಗೊಂಡ ಮತ್ತೆ ಮೇಲೆ ಜಂಪ್ ಆಯಿತು, ಮತ್ತೆ 3 ತೊಗೊಂಡ ಇಲ್ಲಿ ಜಂಪ್ ಆಯಿತು. -1, 2 ಅಂದರೆ ಇಂಟೀಜರ್ ನಂಬರಲ್ಲಿ ಏನಾಗಿದೆ ಅನ್ನಂಗೆ ಆಯ್ತು, ಇದು ಡಿಸ್ಕಂಟಿನ್ಯೂಸ್ ಆಗಿದೆ. ಓಕೆ, 1 ಮಾರ್ಕ್ಸಲ್ಲಿ ಕೇಳ್ಬೋದು ಕ್ವಶನ್, ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಯಾವ ಪಾಯಿಂಟ್ ತಳಗೊಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತಾರೆ ಯಾವ ಥರ ಡಿಸ್ಕಂಟಿನ್ಯೂಸ್ ಅಂತ ಹೇಳಿ. ಆಪ್ಷನ್ ಎ ಅಲ್ಲಿ ಏನು ಕೊಡ್ಬೋದು ಅಂದರೆ 1.5, ಆಪ್ಷನ್ ಬಿ 2.5, ಆಪ್ಷನ್ ಸಿ 2, ಆಪ್ಷನ್ ಡಿ -3.9 ಅಂತ ಹೇಳಿ. ಸೊ ಇವೆಲ್ಲನೂ ಏನಾಗಿದೆ ನೋಡಿ ಸ್ಟೂಡೆಂಟ್ಸ್, ಡೆಸಿಮಲ್ ಇದ್ದು ಇವೆಲ್ಲನೂ ಕಂಟಿನ್ಯೂಸ್ ಆಗಿರುತ್ತೆ. ಇಂಟೀಜರ್ ಪಾಯಿಂಟ್ ಮಾತ್ರ ಏನಾಗಿರುವಂಥದ್ದು ಡಿಸ್ಕಂಟಿನ್ಯೂಸ್. ಕ್ವಶನಲ್ಲಿ ಡಿಸ್ಕಂಟಿನ್ಯೂಸ್ ಕೇಳಿದರೆ 2ಗೆ ನಾವು ಮಾರ್ಕ್ ಮಾಡಬೇಕಂದ್ರೆ ಇಂಟೀಜರ್ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಸ್ ಆಗಿರುತ್ತೆ. ಉಳಿದಿದ್ದೆಲ್ಲ ಪಾಯಿಂಟಲ್ಲೆಲ್ಲ ಕಂಟಿನ್ಯೂಸ್ ನೋಡಿ. 1.1, 1.2 ಯಾವುದೇ ತೊಗೊಳ್ಳಿ ಆನ್ಸರ್ ಕಂಟಿನ್ಯೂಸ್ ಆಗಿ ಲೈನ್ ಇರುತ್ತೆ ನೋಡಿ. 2.1, 2.3 ಏನೇ ತೊಗೊಂಡ್ರೆ ಅಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ರಿಸಲ್ಟು ಕಂಟಿನ್ಯೂಸ್ ಯಾವಾಗತ್ತಪ್ಪ ಅಂದರೆ ಆಲ್ ದ ರಿಯಲ್ ನಂಬರ್ ಎಕ್ಸೆಪ್ಟ್ ಇಂಟೀಜರ್ ಬಿಟ್ಟು. ಓಕೆ, ಸೊ ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಅಬ್ಸರ್ವ್ ಮಾಡೋಣ. ಕಂಟಿನ್ಯೂಸ್ ಯಾವಾಗತ್ತೆ ಅಂದರೆ ಆಲ್ ದ ರಿಯಲ್ ನಂಬರ್ ಎಕ್ಸೆಪ್ಟ್ ಇಂಟೀಜರ್ ಇದ್ದಾಗ ಇದು ಫಂಕ್ಷನ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತೆ. ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂದರೆ ಯಾವಾಗಪ್ಪ ಅಂದರೆ ಜಸ್ಟ್ ನಾವು ಇಂಟೀಜರ್ಸ್ ತೊಗೊಂಡಾಗ ಡಿಸ್ಕಂಟಿನ್ಯೂಸ್ ಆಗುವಂಥದ್ದು. ಇದನ್ನೇ ನಾವು ಕೇಸ್ 1, ಕೇಸ್ 2 ಅಂತ ತೊಗೊಂಡು ಪ್ರೂವ್ ಮಾಡ್ತೀವಿ ಸ್ಟೂಡೆಂಟ್ಸ್. ಅದು ಯಾವ ಥರ ಪ್ರೂವ್ ಮಾಡಬೇಕು ಅನ್ನೋದನ್ನು ಇವಾಗ ನಾನು ಹೇಳ್ಕೊಡ್ತಾ ಇದ್ದೀನಿ.
ಕೇಸ್ 1 ಅಲ್ಲಿ ಲೆಟ್ ಇನ್ ಕಾಮನ್ ಆಗಿ ಸಾಲ್ವ್ ಮಾಡಬೇಕು, ಪರ್ಟಿಕ್ಯುಲರ್ ಪಾಯಿಂಟ್ ಅವ್ರು ಕೊಟ್ಟಿಲ್ಲ, ಅದಕ್ಕಾಗಿ ಸಿ ಅಂತ ನಾನು ಏನು ತಗೋತಾನೆ ಅಂದರೆ ಆಲ್ ರಿಯಲ್ ನಂಬರ್ ವಿಚ್ ಈಸ್ ನಾಟ್ ಈಕ್ವಲ್ಸ್ ಟು ಇಂಟೀಜರ್. ಅಂದರೆ ಇದ್ರ ಮೀನಿಂಗ್ ಏನು, ಆರ್ ಮೈನಸ್ ಝೆಡ್ ಆಲ್ ದ ರಿಯಲ್ ನಂಬರ್ ಎಕ್ಸೆಪ್ಟ್ ಇಂಟೀಜರ್ ಅಂತಾಗೆ. ಓಕೆ, ಸೊ ಇದಂತೂ ನಾರ್ಮಲಿ ಕೇಸ್ ಇದು ಕಂಟಿನ್ಯೂಸ್ ಆಗುವಂಥದ್ದಾಗಿದೆ. ಸೊ ಲಿಮಿಟ್ನ ನಾನು ಇಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಲಿಮಿಟ್ ಆಫ್ ಸಿ ಎಫ್ ಆಫ್ ಎಕ್ಸ್ ಬರ್ಕೊತೀರಾ. ಅಗೇನ್ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಏನಾಗಿದೆ ಇಲ್ಲಿ ಗ್ರೇಟ್ ಇಂಟೀಜರ್ ಫಂಕ್ಷನ್ ಆಗಿರುತ್ತೆ. ಸೊ ಸಿನ ಅಪ್ಲೈ ಮಾಡ್ತೀರಾ. ಸೊ ಸಿ ಏನಾಗಿಬಿಡುತ್ತೆ ಇಲ್ಲಿ ಆನ್ಸರ್ ಸಿನೇ ಬರುತ್ತೆ. ಇವನ್ ನಾವು ಫಂಕ್ಷನ್ ಕೂಡ ತೊಗೊಂಡಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಗ್ರೇಟ್ ಇಂಟೀಜರ್ ಆಫ್ ಎಕ್ಸ್ ತೊಗೊಂಡ್ರೆ ಇದು ಎಫ್ ಆಫ್ ಸಿ ಅಂತ ತೊಗೊಂಡಾಗೂ ಇಲ್ಲಿನೂ ಆನ್ಸರ್ ಏನು ಬರುತ್ತೆ, ಸಿನೇ ಬರುವಂಥದ್ದು. ಕರೆಕ್ಟ್ ಅಲ್ವಾ? ಎಸ್. ಸೊ ಯಾಕೆ ಸಿನೇ ಬರುತ್ತೆ ಅಂದರೆ ಇಲ್ಲಿ ನಾವು ಏನು ತೊಗೊಂಡಿರುವಂಥದ್ದು 1.1 1 ಏನೇ ತೊಗೊಂಡಾಗೂ ಆಗ ಆನ್ಸರ್ ಸಿ ಬರ್ತಾ ಇದೆ. ಎರಡರದ್ದು ಲಿಮಿಟ್ ಆನ್ಸರ್ ಮತ್ತು ಫಂಕ್ಷನ್ ಆನ್ಸರ್ ಸೇಮ್ ಬಂದಿರೋದ್ರಿಂದ ಇಲ್ಲಿ ನಾವು ಕನ್ಕ್ಲೂಷನ್ ಬರೀಬಹುದು ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಸಿ. ದೇರ್ಫೋರ್ ದ ಗಿವನ್ greatest integer function will be greatest integer function is continuous at all the real number except integers. ಓಕೆ, ಸೊ ಈ ಥರ ಪೂರ ಬರೀಬೇಕಾಗುತ್ತೆ. ಯಾವುದು ಕೇಸ್ 1 ಅಲ್ಲಿ ಸಿಂಪಲ್ ಇತ್ತು. ಮೇನ್ ಇಂಪಾರ್ಟೆಂಟ್ ಆಗೋದು ಕೇಸ್ 2. ಇದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಏನಿದೆ ಸಿ ಅನ್ನೋದೇನಿದೆ, ಜಸ್ಟ್ ಇಂಟೀಜರ್ ತೊಗೊಂಡಾಗ ಯಾವ ಥರ ಇದು ಡಿಸ್ಕಂಟಿನ್ಯೂಸ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಜಸ್ಟ್ ಇವಾಗಲೇ ನಾನು ಡಿಸ್ಕಷನ್ ಮಾಡಿದೆ ಒನ್ನದು, ಅದೇ ಎಕ್ಸಾಂಪಲ್ ತೊಗೊಂಡು ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಏನಿದೆಪ್ಪ ಅಂದರೆ ಇವಾಗ ನೋಡಿ ಇಲ್ಲಿ ನಂಬರ್ ಸಿಸ್ಟಮ್ ಇದೆ, ಇಲ್ಲಿ 1 ಇದೆ ಅಂತ ಅಂದ್ಕೊಳ್ಳಿ. ಕರೆಕ್ಟಾ? ಸೊ 1ಗೆ ನಾನು LHL ಮತ್ತು RHL ಎರಡನ್ನ ತೊಗೊಳ್ಬೇಕು. ಕರೆಕ್ಟಾ? ಲೆಫ್ಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂನ ತೊಗೊಂಡ್ರೆ ಏನಾಗುತ್ತೆ, ಇದು LHL ಕಂಡೀಷನ್, ಈ ಕಡೆ RHLನ ತೊಗೊಳ್ತಾ ಇದ್ದೀನಿ. ಸೊ LHL ಲೆಫ್ಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂನ ತೊಗೊಂಡ್ರೆ ಎಷ್ಟಾಗುತ್ತೆ, 0.9 ತೊಗೋಬೋದು ಅಥವಾ 0.8 ತೊಗೋಬೋದು. ಕರೆಕ್ಟಾ? ಸೊ ಇದಕ್ಕೆ ನಾನು ಗ್ರೇಟೆಸ್ಟ್ ಇಂಟೀಜರ್ನ ಅಪ್ಲೈ ಮಾಡ್ಕೋತೀನಿ. 0.9 ಆನ್ಸರ್ ಏನಾಗುತ್ತೆ ಸ್ಟೂಡೆಂಟ್ಸ್, 0ನೇ ಆಗುತ್ತೆ. ಕರೆಕ್ಟ್ ಅಲ್ವಾ? ಇನ್ನು ರೈಟ್ ಸೈಡಿಂದ ನಾನು ನಿಯರೆಸ್ಟ್ ವ್ಯಾಲ್ಯೂ ತೊಗೋತೀನಿ. ಏನಾಗುತ್ತೆ, 1.1ನ ತೊಗೋಬೋದು, 1.2 ತೊಗೋಬೋದು, 1.1112 ಇದನ್ನು ತೊಗೋಬೋದು. ಓಕೆ, ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ, 1.1 ತೊಗೊಂಡ್ರೆ 1 ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಲೆಫ್ಟ್ ಸೈಡ್ ರೈಟ್ ಸೈಡ್ ಈಕ್ವಲ್ ಇಲ್ಲೇ ಇಲ್ಲ. ಒಂದು ಕಡೆ 0 ಬರುತ್ತೆ, ಒಂದು ಕಡೆ 1 ಬರುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಹಾಗಾಗಿ ಇದು ಡಿಸ್ಕಂಟಿನ್ಯೂಸ್. ಬಟ್ ನಾವು ಜನರಲಿ ಪ್ರೂವ್ ಮಾಡಬೇಕಲ್ವಾ? ಸೊ ಜನರಲಿ ಪ್ರೂವ್ ಮಾಡಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ಗೆ ನಾವಿಲ್ಲಿ LHLನ ಬರಿತೀನಿ. LHL ಅಂತಂದಾಗ ನಾನು LHLನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. LHL ಅಂದಾಗ ಏನಾಗುತ್ತೆ, ಲೆಫ್ಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂ ತೊಗೋಬೇಕಂತ ಅರ್ಥ. ಓಕೆ, ಸೊ ಇವಾಗ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಸಿ ಮೈನಸ್ ಇಲ್ಲಿ ಎಫ್ ಆಫ್ ಎಕ್ಸ್ ಬರೆಯುವಂಥದ್ದು. ಸೊ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇದನ್ನು ಈ 1 ಜಾಗದಲ್ಲಿ ನಾನು ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ ಸಿ ಇದೆ ಅಂತ. ಕರೆಕ್ಟಾ? ಇವಾಗ ನಾನು ಲೆಫ್ಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂ ಅಲ್ಲಿ ಏನಾಗುತ್ತೆ ಫಂಕ್ಷನ್ ನೋಡ್ಕೋಬೇಕು. ಸೊ ಲೆಫ್ಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂ ತೊಗೊಂಡ್ರೆ ಇಲ್ಲಿ ನೋಡಿ 1 ಇದ್ದಾಗ ಏನು ತೊಗೊಂಡಿದ್ರಿ, 0.1 ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರಲ್ವಾ, ಅವಾಗ ಮಾತ್ರ ನಮಗೆ ಲೆಫ್ಟ್ ಸೈಡ್ ವ್ಯಾಲ್ಯೂ ಸಿಗುತ್ತೆ. ಅಂದರೆ ಇದಕ್ಕೆ ನಾನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಸಿ ಮೈನಸ್ ಆರ್. ಸರ್ ಆರ್ ಎಲ್ಲಿಂದ ಬಂತು? ಆರ್ ಅಂತಂದರೆ ಇದರಲ್ಲಿ ಕೆಲವೊಂದಿಷ್ಟು ವ್ಯಾಲ್ಯೂನ ಕಡಿಮೆ ಮಾಡ್ಕೊಂಡಿದ್ವಿ. ಇವಾಗ ನೋಡಿ 1 ಇತ್ತು, 0.9 ತೊಗೊಂಡೆಲ್ಲ, 0.9 0.8 ಈ ಥರ ತೊಗೋಬೋದು. ಅಂದರೆ 1ಗೆ ಸ್ವಲ್ಪ 0.1% ಕಡಿಮೆ ಮಾಡಿದ್ದೆ, ಅದು ಆರ್ ಆಗಿತ್ತು. ಇಲ್ಲಿನೂ ಸಿಗೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅನ್ನೋದು ಇದು ಮೀನಿಂಗ್ ಆಗಿರುತ್ತೆ. ಇನ್ನು ರೈಟ್ ಸೈಡಿಂದ ನಾನು ಜಾಸ್ತಿ ಮಾಡ್ಕೋಬೇಕು. ಇಲ್ಲಿ ನೋಡಿ ಜಾಸ್ತಿ ಮಾಡಿದ್ದೀನಿ, 1 ಇದ್ದಾಗ 1.1 ಮಾಡ್ಕೊಂಡಿದ್ದೀನಿ. ಅಂದರೆ ರೈಟ್ ಸೈಡಿಂದ ನಾನು ಸಿ ಪ್ಲಸ್ ಆರ್ ಅಂತ ತಗೋತೀನಿ. ಅಂದರೆ ಸ್ವಲ್ಪ ವ್ಯಾಲ್ಯೂನ ಆ್ಯಡ್ ಮಾಡ್ತೀವಿ, ಲೆಫ್ಟ್ ಸೈಡಲ್ಲಿ ಸ್ವಲ್ಪ ವ್ಯಾಲ್ಯೂನ ಕಡಿಮೆ ಮಾಡ್ತೀವಿ. ಇವಾಗ ಇಲ್ಲಿ ಆನ್ಸರ್ ಏನಾಗುತ್ತೆ, ಇದು ಭಾಳ ಇಂಟ್ರೆಸ್ಟಿಂಗು. ಸಿ ಮೈನಸ್ ಆರ್ ತೊಗೊಂಡು ಇಲ್ಲಿ ನೋಡಿ 1 ಇದ್ದಾಗ ಆನ್ಸರ್ ಏನು ಬಂದಿತ್ತು ಸ್ಟೂಡೆಂಟ್ಸ್, 0 ಬಂದಿತ್ತು. ಅಂದರೆ 1 ಕಡಿಮೆ ಆಗಿತ್ತಲ್ವ. ಅಂದರೆ ಇಲ್ಲಿ ಸಿ ಇದ್ದಾಗ ಏನಾಗುತ್ತೆ, ಸಿ ಮೈನಸ್ 1 ಬರುತ್ತೆ. ಯಾವುದೇ ನಂಬರ್ ಇರಲಿ, 7 ತೊಗೊಂಡ್ರಿ ಅಂತ ಅನ್ಕೊಳ್ಳಿ. 7 ಅದು ಲೆಫ್ಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂ ಏನಾಗುತ್ತೆ ಹೇಳಿ ಸ್ಟೂಡೆಂಟ್ಸ್, ಲೆಫ್ಟ್ ಸೈಡಿಂದ 7 ಇದೆ ಅಂದರೆ ಲೆಫ್ಟ್ ಸೈಡಿಂದ 6.9 ಆಗುತ್ತೆ. 6.9 ಆನ್ಸರ್ 6 ಆಗುತ್ತೆ ಗ್ರೇಟ್ ಇಂಟೀಜರ್ ಪ್ರಕಾರ. 7 ಇದ್ದಾಗ 6 ಬರುತ್ತೆ, 2 ಇದ್ದಾಗ 1 ಬರುತ್ತೆ, 1 ಇದ್ದಾಗ 0 ಬರುತ್ತೆ. ಅಂದರೆ ಒಂದೊಂದು ಕಡಿಮೆ ಆಗುತ್ತೆ ಲೆಫ್ಟ್ ಸೈಡ್ ಆನ್ಸರ್. ಹಾಗಾಗಿ ನಾನು ಸಿ ಮೈನಸ್ 1 ಬರುತ್ತೆ. ಇನ್ನು ರೈಟ್ ಸೈಡಲ್ಲಿ ಚೇಂಜ್ ಆಗಲ್ಲ. ನೋಡಿ 1 ಇದ್ದಾಗ 1 ಬಂದಿದೆ, ಅಂದರೆ ಸಿ ಪ್ಲಸ್ ಆರ್ ಇದ್ರೂ ಆನ್ಸರ್ ಸಿನೇ ಬರುತ್ತೆ. ಸೊ ಹಾಗಾಗಿ ಇವೆರಡು ಡಿಫ್ರೆನ್ಸ್ ಇದೆ, ಇವೆರಡು ರಿಸಲ್ಟು ಈಕ್ವಲ್ ಆಗ್ತಾ ಇಲ್ಲ. ಅದನ್ನೇ ಇಲ್ಲಿ ನಾವು ಬರ್ಕೊಳ್ಬೇಕು. ಏನಾಗುತ್ತೆ ನೋಡಿ, ಲಿಮಿಟ್ ಆಫ್ ಸಿ ಫಂಕ್ಷನ್ ಏನಾಗ್ಬಿಡುತ್ತೆ ಇಲ್ಲಿ ಸಿ ಮೈನಸ್ ಆರ್ ಅಂತ ತೊಗೊಂಡಿನಿ, ಅದನ್ನೇ ನಾನು ಇಲ್ಲಿ ಎಕ್ಸ್ ಮೈನಸ್ ಆರ್ ಅಂತ ಬರಿತೀನಿ. ಇದನ್ನು ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. ಸಿ ಮೈನಸ್ ಆರ್ ಗ್ರೇಟ್ ಇಂಟೀಜರ್ ಆಫ್ ಸಿ ಮೈನಸ್ ಆರ್ ಏನಾಗುತ್ತೆ, ಜಸ್ಟ್ ಸಿ ಮೈನಸ್ 1 ಬರುತ್ತೆ. ಅರ್ಥ ಆಗ್ತಾ ಇದೆನಾ? ಅದೇ ತರನಾಗಿ ನೀವು RHL ಒಂದು ಚೆಕ್ ಮಾಡ್ಕೊಳ್ಳೋಣ. ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಸಿ ಪ್ಲಸ್ ಎಫ್ ಆಫ್ ಎಕ್ಸ್. ಇಲ್ಲಿ ಏನಾಗುತ್ತೆ, ಎಫ್ ಆಫ್ ಎಕ್ಸು ನಾವು ಸ್ವಲ್ಪ ಸಿನ ಜಾಸ್ತಿ ಮಾಡ್ಕೋಬೇಕು. ಅಂದರೆ ಎಕ್ಸ್ ಪ್ಲಸ್ ಆರ್, ಇಲ್ಲಿ ಏನು ಸಿ ತೊಗೊಂಡಿದ್ನಲ್ಲ ನಾನು, ಅದನ್ನೇ ನಾನು ಇಲ್ಲಿ ಎಕ್ಸ್ ಪ್ಲಸ್ ಆರ್ ಹತ್ತೀನಿ. ಇಲ್ಲಿ ನೀವು ಸಿ ಅಪ್ಲೈ ಮಾಡಿಕೊಂಡ್ರೆ ಸಿ ಪ್ಲಸ್ ಆರ್ ಆಗುತ್ತೆ. ಸಿ ಪ್ಲಸ್ ಆರ್ದ ಆನ್ಸರ್ ಆಗುತ್ತೆ ಜಸ್ಟ್ ಸಿ. ಇವಾಗ LHL RHL ಈಕ್ವಲ್ ಆಗಿಲ್ಲ. LHL ಈಸ್ ನಾಟ್ ಈಕ್ವಲ್ಸ್ ಟು RHL. Therefore, the given greatest integer function is discontinuous at
ಇಂಟಿಗ್ರಲ್ ಪಾಯಿಂಟ್. ಇಂಟೀಜರ್ ಇದ್ದಾಗ ಇದು ಡಿಸ್ಕಂಟಿನ್ಯೂಸ್ ಆಗುತ್ತೆ, ಇಲ್ಲ ಅಂದರೆ ಪೂರ ರಿಯಲ್ ನಂಬರಲ್ಲಿ ಕಂಟಿನ್ಯೂಸ್ ಆಗುತ್ತೆ ಎಕ್ಸೆಪ್ಟ್ ಇಂಟೀಜರ್. ಸೊ ಇದಾಗಿದೆ ಸ್ಟೂಡೆಂಟ್ಸ್ ಈ ಒಂದು ಕಾನ್ಸೆಪ್ಟು. ಅರ್ಥ ಆಯಿತು ಅಂತ ಅನ್ಕೋತೀನಿ. ಮೇನ್ ಇಂಪಾರ್ಟೆಂಟ್ ಇದು ನಿಮಗೆ ಅರ್ಥ ಆಗಬೇಕು, ಆಗ ಆಟೋಮೆಟಿಕ್ ಉಳಿದಿದೆ ಎಲ್ಲ ಅರ್ಥ ಆಗುತ್ತೆ. ಸೊ ಇದು ಎಕ್ಸಾಮಲ್ಲಿ ಇಲ್ಲಿವರೆಗೂ ಈ ಪ್ರೂಫ್ ಕೇಳಿಲ್ಲ, ಕೇಳಿದರೆ 3 ಮಾರ್ಕ್ಸಲ್ಲೇ ಕೇಳ್ತಾರೆ. ಇದರ ಮೇಲೆ ಇಲ್ಲಿವರೆಗೆ ಬಂದಿರೋದು MCQ ಕ್ವಶನ್ಸು, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಕೇಳ್ತಾರೆ. ಸೊ ಕೇರ್ಫುಲ್ ಆಗಿ ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನು ಏನಪ್ಪ ಅಂತಂದರೆ ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಸೈನ್ ಫಂಕ್ಷನ್. ಸೈನ್ ಫಂಕ್ಷನ್ ಸ್ಟೂಡೆಂಟ್ಸ್ ನೀವು ಆಲ್ರೆಡಿ ನೋಡಿದ್ದೀರಾ. ಸೈನ್ ಫಂಕ್ಷನ್ ಯಾವ ಥರ ಇರುತ್ತೆ ಅಂತ. ಇದರಲ್ಲಿ ಕಂಟಿನ್ಯೂಸ್ ಇರೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅಲ್ಲಿ ವೇವ್ ಫಾರ್ಮೇಷನ್ ಇರುತ್ತೆ. ಕಂಟಿನ್ಯೂಸ್ ನೋಡಿದರೆ ಗೊತ್ತಾಗುತ್ತೆ ನಮಗೆ, ಆಲ್ರೆಡಿ ಸ್ಟಡಿ ಮಾಡಿದ್ವಿ ಫಸ್ಟ್ ಇಯರಲ್ಲಿ. ಬಟ್ ಅದನ್ನು ನಾವು ಪ್ರೂವ್ ಮಾಡಿ ತೋರಿಸಬೇಕಾಗಿರುವಂಥದ್ದು ಇಲ್ಲಿ, ಕರೆಕ್ಟಾ? ಸೊ ಪ್ರೂವ್ ಮಾಡಲಿಕ್ಕೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಆಲ್ರೆಡಿ ನಮಗೆ ಗೊತ್ತಿದೆ ಸೈನ್ 0 ಹಾಕಿ ನಾವು ಜನರಲ್ ಆಗಿನೇ ಚೆಕ್ ಮಾಡಬೇಕಾಗಿರುವಂಥದ್ದು. ಓಕೆ, ಸೊ ಜನರಲ್ ಆಗಿ ಚೆಕ್ ಮಾಡಬೇಕಂದ್ರೆ ಫಸ್ಟ್ ನಾವು ಲಿಮಿಟ್ ಆನ್ಸರ್ನ ಚೆಕ್ ಮಾಡ್ಕೋಬೇಕು. ಎಟ್ x ಟೆನ್ಸ್ ಟು ಸಿ ಅಂತ ತಗೋತೀನಿ ಸ್ಟೂಡೆಂಟ್ಸ್ ನಾನಿಲ್ಲಿ. ಅಗೇನ್ ಇಲ್ಲಿ ಎಫ್ ಆಫ್ ಎಕ್ಸ್ ಏನಾಗಿದೆ ಇಲ್ಲಿ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಸಿ, ಎಫ್ ಆಫ್ ಎಕ್ಸ್ ಇರುವಂಥದ್ದು ಸೈನ್ ಎಕ್ಸ್. ಓಕೆ, ಸೊ ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ತೊಗೊಂಡು ಸಾಲ್ವ್ ಮಾಡಬೇಕು. ಡೈರೆಕ್ಟಾಗಿ ಮಾಡಿದ್ರೆ ನಡೆಯುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಲಿಮಿಟ್ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಏನು ಸಬ್ಸ್ಟಿಟ್ಯೂಷನ್ ತೊಗೊಳೋದಪ್ಪ ಅಂತಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಜಾಗದಲ್ಲಿ ನಾನು ಸಿ ಪ್ಲಸ್ ಎಚ್ನ ಫಿಲಪ್ ಮಾಡ್ತಾ ಇದ್ದೀನಿ. ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ ಪ್ಲಸ್ ಎಚ್ ತೊಗೊಂಡಾಗ ಈ ಲಿಮಿಟ್ ಕೂಡ ಚೇಂಜ್ ಆಗುವಂಥದ್ದಾಗಿರುತ್ತೆ. ಏನಪ್ಪ ಅಂದರೆ ಇಲ್ಲಿ ಎಕ್ಸ್ ಟೆನ್ಸ್ ಟು ಸಿ ಇದ್ದಾಗ ಆಗೇನಾಗುತ್ತೆ ಅಂದರೆ ಎಚ್ ಟೆನ್ಸ್ ಟು 0 ಆಗಿಬಿಡುತ್ತೆ. ಸರ್ ಇದು ಹೇಗೆ ಚೇಂಜ್ ಆಯಿತು? ಭಾಳ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇದೆ. ಸೊ ಈ ಥರ ಲಿಮಿಟ್ ಚೇಂಜ್ ಮಾಡೋದು ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿದ್ವಿ ನಾವು. ಯಾವತ್ತಂದರೆ ಎಕ್ಸ್ ಜಾಗದಲ್ಲಿ ಸಿ ಪ್ಲಸ್ ಎಚ್ನ ಫಿಲಪ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಒಂದು ರಿಸಲ್ಟ್ ಅಲ್ಲ, ನಾವು ಇವಾಗ ಸಬ್ಸ್ಟಿಟ್ಯೂಷನ್ ಮಾಡಿದ್ದು. ಇದು ಮೊದಲಿತ್ತು, ಯಾವಾಗ ಈ ರಿಸಲ್ಟ್ ಇದ್ದಾಗ ನಾನಿಲ್ಲಿ ಏನು ತೊಗೊಳ್ತಾ ಇದ್ದೀನಿ, ಎಕ್ಸ್ ಜಾಗದಲ್ಲಿ ಸಿ ಪ್ಲಸ್ ಎಚ್ ತೊಗೊಂಡೆ. ಇದು ಟೆನ್ಸ್ ಟು ಸಿ ಇದೆ. ಸೊ ಸಿ ಒಂದು ಈ ಕಡೆ ಬಂತು ಅಂತ ಅನ್ಕೊಳ್ಳೋಣ, ಅಥವಾ ಈ ಸಿನ ಈ ಕಡೆ ಶಿಫ್ಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಇಲ್ಲಿ ಪ್ಲಸ್ ಇದ್ದು ಈ ಕಡೆ ಬಂದರೆ ಏನಾಗ್ಬಿಡುತ್ತೆ, ಮೈನಸ್ ಸಿ ಆಗುತ್ತೆ, ಸಿ ಪ್ಲಸ್ 0 ಆಗಿಬಿಡುತ್ತೆ. ಅಂದರೆ ಎಚ್ ಟೆನ್ಸ್ ಟು 0 ಆಯ್ತಲ್ವಾ? ಸೊ ಅದೇ ಒಂದು ಕಾನ್ಸೆಪ್ಟ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಈ ಲಿಮಿಟ್ ಕೂಡ ಚೇಂಜ್ ಆಗುವಂಥದ್ದಾಗಿದೆ. ಸೊ ಯಾಕಂದರೆ ಎಕ್ಸ್ ಟೆನ್ಸ್ ಟು ಸಿ ಇದ್ದಾಗ ಆಗ ಕನ್ವರ್ಟ್ ಆಗಿ ಚೇಂಜ್ ಆಗೋದು ಎಚ್ ಟೆನ್ಸ್ ಟು 0 ಆಗುತ್ತೆ. ಸೊ ಇವಾಗ ಹೊಸ ಲಿಮಿಟ್ನ ಅಪ್ಲೈ ಮಾಡೋಣ. ಲಿಮಿಟ್ ಆಫ್ ಎಚ್ ಟೆನ್ಸ್ ಟು 0, ಸೈನ್ ಎಕ್ಸ್ ಜಾಗದಲ್ಲಿ ಏನು ಬರೀತಾ ಇದ್ದೀವಿ, ಸೈನ್ ಆಫ್ ಎಕ್ಸ್ ಜಾಗದಲ್ಲಿ ಸಿ ಪ್ಲಸ್ ಎಚ್ನ ತಗೊಳ್ತೀವಿ. ಸೊ ಇದಾದಮೇಲೆ ನಮಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿದೆ ಸ್ಟೂಡೆಂಟ್ಸ್, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ. ಏನಿದೆ ಸೈನ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ? ಸೈನ್ ಎಕ್ಸ್ ಕಾಸ್ ವೈ ಜಾಗದಲ್ಲಿ ಏನಿದೆ ಎಚ್ ಇದೆ. ಸೊ ಅದನ್ನೇ ನಾವು ಇವಾಗ ಫಿಲಪ್ ಮಾಡೋಣ. ಸೈನ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಏನಿದೆ, ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ ಇದೆ. ಸೊ ಸಿ ಎಕ್ಸ್ ಜಾಗದಲ್ಲಿ ಸಿ ಇದೆ, ವೈ ಜಾಗದಲ್ಲಿ ಎಚ್ ಇದೆ. ಸೊ ಅದರ ಪ್ರಕಾರನೇ ಬರೆಯೋಣ. ಸೈನ್ ಸಿ ಕಾಸ್ ವೈ ಜಾಗದಲ್ಲಿ ಎಚ್ ಇದೆ, ಪ್ಲಸ್ ಅಗೇನ್ ಇದು ರಿವರ್ಸ್ ಆಗುತ್ತೆ, ಕಾಸ್ ಸಿ ಸೈನ್ ಎಚ್. ಓಕೆ, ಸೊ ಇವಾಗ ನಾವು ಎಚ್ ಟೆನ್ಸ್ ಟು 0ನ ಅಪ್ಲೈ ಮಾಡ್ಕೊಂಡ್ವಿ ಅಂತ ಅನ್ಕೊಳ್ಳಿ. ಸೊ ಲಿಮಿಟ್ನ ಅಪ್ಲೈ ಮಾಡಿದ್ರೆ ಇದು ಸೈನ್ ಸಿ ಇದೆ ಆ್ಯಸ್ ಇಟ್ ಇಸ್ ಬರೀತೀರಾ, ಕಾಸ್ ಆಫ್ ಇದು ಕಾಸ್ 0 ಆಗುತ್ತೆ, ಪ್ಲಸ್ ಇಲ್ಲಿ ಕಾಸ್ ಸಿ ಆ್ಯಸ್ ಇಟ್ ಈಸ್ ಎಚ್ ಜಾಗದಲ್ಲಿ ಮಾತ್ರ ನಾವು 0ನ ಫಿಲಪ್ ಮಾಡುವಂಥದ್ದಾಗಿರುತ್ತೆ, ಸೈನ್ ಆಫ್ 0. ಓಕೆ, ಸೊ ಕಾಸ್ 0 ನಮ್ಗೆ ಆಲ್ರೆಡಿ ಗೊತ್ತಿದೆ ಸ್ಟೂಡೆಂಟ್ಸ್, ಅದರ ಆನ್ಸರ್ ಏನಿದೆ 1 ಇದೆ. ಸೊ ಇದು 1 ಆಯಿತು, ಇದರ ಆನ್ಸರ್ 0 ಇದೆ ಸ್ಟೂಡೆಂಟ್ಸ್. 0 ಇಂಟು ಕಾಸ್ ಅಂದರೆ 0ನ ಆಗಿಬಿಡ್ತು. ಸೊ ಇಲ್ಲಿ ಏನಿದೆ 1 ಇದೆ. ಸೊ ಉಳಿದಿರುವಂಥ ಆನ್ಸರ್ ಏನಪ್ಪ ಅಂದರೆ ಸೈನ್ ಸಿ, ಇದು ಆನ್ಸರ್ 1, ಕಾಸ್ 0 ಇದಂತೂ ಪೂರಾನೇ 0 ಆಗಿಬಿಡ್ತು. 0 ಇಂಟು ಎನಿಥಿಂಗ್ 0 ಆಗುತ್ತೆ ಅಂದರೆ ಫೈನಲ್ ಆನ್ಸರ್ ಸೈನ್ ಸಿ ಬಂತು ಸ್ಟೂಡೆಂಟ್ಸ್. ಓಕೆ, ಸೊ ಲಿಮಿಟ್ ಆನ್ಸರ್ ಬಂದಿರುವಂಥದ್ದು ಸೈನ್ ಸಿ. ಇನ್ನು ಫಂಕ್ಷನ್ ಆನ್ಸರ್ನ ನೋಡಿದ್ರೆ ಅದು ಕೂಡ ಸೇಮ್ ಡೈರೆಕ್ಟಾಗಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್ ಆಗುತ್ತೆ. ಇಲ್ಲಿ ನಾನು ಏನು ಮಾಡ್ತೀನಿ, ಸಿನ ಫಿಲಪ್ ಮಾಡಿದ್ರೆ ಇದು ಆನ್ಸರ್ ಸೈನ್ ಸಿ ಬರುತ್ತೆ. ಅಂದರೆ ಲಿಮಿಟ್ ಆನ್ಸರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಫಂಕ್ಷನ್ ಆನ್ಸರ್ ಎರಡು ಸೇಮ್ ಬಂದಿರೋದ್ರಿಂದ ದ ಗಿವನ್ ಫಂಕ್ಷನ್ ಸೈನ್ ಈಸ್ ಅ ಕಂಟಿನ್ಯೂಯಸ್ ಅಟ್ ಎವ್ರಿ ಪಾಯಿಂಟ್ ಅಂತ ಹೇಳಬೇಕು. ಅರ್ಥ ಆಯ್ತಲ್ವಾ? ಇದೇ ಥರನಾಗಿ ಕಾಸ್ದು ಇದೆ ಸ್ಟೂಡೆಂಟ್ಸ್. ಕಾಸ್ ಕೂಡ ಕಂಟಿನ್ಯೂಸ್ ಫಂಕ್ಷನ್ ಆಗುತ್ತೆ. ಕಾಸ್ ಕಂಟಿನ್ಯೂ ಆದಮೇಲೆ ಟ್ಯಾನ್, ಸೈನ್ ಬೈ ಕಾಸ್ ಅದು ಕೂಡ ಕಂಟಿನ್ಯೂಸ್ ಆಗುವಂಥದ್ದಾಗಿದೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಸೊ ಇದು ಇಲ್ಲಿ ಒಂದಿಷ್ಟು ಮೇನ್ ಕೆಲವೊಂದಿಷ್ಟು ರಿಸಲ್ಟ್ಸ್ಗಳು ಬರುತ್ತೆ ಸ್ಟೂಡೆಂಟ್ಸ್. ಏನಪ್ಪ ಅಂದರೆ ಆಲ್ಜಿಬ್ರಿಕ್ ಆಫ್ ಅ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಹೇಳಿ. ಇವಾಗ ಇದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಏನಿದು ಅಂತಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಫ್ ಎಫ್ ಆ್ಯಂಡ್ ಜಿ ಆರ್ ಟೂ ಫಂಕ್ಷನ್ಸ್ ಕಂಟಿನ್ಯೂಸ್, ಎಫ್ ಮತ್ತು ಜಿ ಎರಡೂ ಕಂಟಿನ್ಯೂಸ್ ಆಗಿತ್ತು ಅಂದರೆ ಎಫ್ ಪ್ಲಸ್ ಜಿ ಕೂಡ ಕಂಟಿನ್ಯೂಸ್ ಆಗುತ್ತೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ ಅಲ್ಲಿ. ಅಂದರೆ ಇವಾಗ ಎರಡು ಫಂಕ್ಷನ್ಸ್ಗಳಿದಾವೆ, ಎಫ್ ಅನ್ನೋದು ಕಂಟಿನ್ಯೂಸ್ ಇದೆ, ಜಿ ಅನ್ನೋದು ಕಂಟಿನ್ಯೂಸ್ ಇದೆ. ಎರಡದು ಎಡಿಷನ್ ಆಗಿ ಮತ್ತೊಂದು ಆನ್ಸರ್ ಬರುತ್ತಲ್ಲ, ಸೊ ಅದು ಕೂಡ ಏನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು, ಕಂಟಿನ್ಯೂಸ್ ಆಗಿರುತ್ತೆ ಅಂತ ಹೇಳಿದ್ರೆ. ಅದೇ ಥರನಾಗಿ ಸಬ್ಸ್ಟ್ರಾಕ್ಷನ್ ಮಾಡಿದಾಗೂ ಅದು ಕೂಡ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾನು ಇಲ್ಲಿ ತಗೋತೀನಿ ಎಕ್ಸ್ ಅಂತ ಹೇಳಿ, ಅಗೇನ್ ಇನ್ನೊಂದು ಜಿ ಆಫ್ ಎಕ್ಸ್ ಅನ್ನು ತಗೋತೀನಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ. ಇವೆರಡನ್ನ ನಾನು ಕೂಡಿಸಿದೆ ಅಂದರೆ ಆ್ಯಡಿಷನ್ ಮಾಡಿದೆ, ಎಫ್ ಪ್ಲಸ್ ಜಿ ಮಾಡಿದೆ ಅಂದರೆ ಇಲ್ಲಿ ಏನಾಗುತ್ತೆ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಇದು ಕೂಡ ಕಂಟಿನ್ಯೂಸ್ ಆಗುವಂಥದ್ದು. ಸಬ್ಸ್ಟ್ರಾಕ್ಷನ್ ಮಾಡಿದೆ ಅದು ಕೂಡ ಕಂಟಿನ್ಯೂಸ್ ಆಗುತ್ತೆ. ಅಥವಾ ಮಲ್ಟಿಪ್ಲೈ ಮಾಡಿ, ಅಥವಾ ಮಲ್ಟಿಪ್ಲೈ ಮಾಡಿದ್ರೂ ಕಂಟಿನ್ಯೂಸ್ ಆಗುತ್ತೆ. ಅಗೇನ್ ಡಿವೈಡೆಡ್ ಬೈ ಮಾಡಿದ್ರು ಕೂಡ
ಕಂಟಿನ್ಯೂಸ್ ಆಗುವಂಥದ್ದು ಸ್ಟೂಡೆಂಟ್ಸ್. ಇದ್ರ ಪ್ರೂಫ್ ಏನು ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ನಿಮಗೆ ಇದ್ರದ್ದು ಕಾನ್ಸೆಪ್ಟ್ ಗೊತ್ತಿರಬೇಕು. ಎಡಿಷನ್ ಆಫ್ ಅ ಟೂ ಫಂಕ್ಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಆಫ್ ಅ ಟೂ ಫಂಕ್ಷನ್ ಆಗಿರ್ಬೋದು, ಇಂಟು ಅಥವಾ ಡಿವೈಡ್ ಬೈ ಇದ್ದಾಗೂ ಕಂಟಿನ್ಯೂಸ್ ಆಗುವಂಥದ್ದು. ಇದ್ರ ಮೇಲೆ ಕೆಲವೊಂದಿಷ್ಟು ಕ್ವಶನ್ಸ್ಗಳಿದೆ ನಿಮ್ಮ ಎಕ್ಸಸೈಸಲ್ಲಿ, ಇಲ್ಲಿ ಅಬ್ಸರ್ವ್ ಮಾಡಿ. ಇದನ್ನು ನಾವು ಪ್ರೂವ್ ಮಾಡುವಂಥದ್ದು sin x ಪ್ಲಸ್ cos x. ನಾನು ಇವಾಗಲೇ ಪ್ರೂವ್ ಮಾಡಿದೆ sin x ಅನ್ನೋದು ಕಂಟಿನ್ಯೂಸ್ ಆಗಿದೆ, ಒಬ್ವಿಯಸ್ಲಿ cos x ಕೂಡ ಕಂಟಿನ್ಯೂಸ್ ಆಗಿದೆ. ಸೊ f ಪ್ಲಸ್ g ಇದು ಕೂಡ ಕಂಟಿನ್ಯೂಸ್ ಆಗುತ್ತೆ. ಇದನ್ನೇ ಬರೆಯುವಂಥದ್ದು. ಇವಾಗ ಪ್ರೂಫಲ್ಲಿ ಬರೀಬೇಕಾದ್ರೆ ಮೊದಲಿಗೆ f ಆಫ್ ಎಕ್ಸ್ ಜಿ ಕೋಷ್ಟು ಇದಕ್ಕೊಂದು ಸಪ್ರೇಟಾಗಿ ಡಿನೋಟ್ ಮಾಡಿ. ಇದು h ಆಫ್ ಎಕ್ಸ್ ಅಂತ ತಗೊಳ್ಳಿ, ಇದಕ್ಕೆ g ಆಫ್ ಎಕ್ಸ್ ಅಂತ ತಗೊಳ್ಳಿ. h ಆಫ್ ಎಕ್ಸ್ ಈಸ್ ಆಲ್ಸೋ ಕಂಟಿನ್ಯೂಸ್ sin x, g ಆಫ್ ಎಕ್ಸ್ ಈಸ್ ಆಲ್ಸೋ ಕಂಟಿನ್ಯೂಸ್ ಇದೆ. ಇವೆರಡದ ಎಡಿಷನ್ ಆಗಿ ಬರುತ್ತಲ್ಲ, ಆ ಆನ್ಸರ್ ಕೂಡ ಕಂಟಿನ್ಯೂಸೇ ಆಗಿರುತ್ತೆ. ಇವನ್ ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಸೇಮ್ ಆನ್ಸರೇ ಆಗಿರುವಂಥದ್ದು. ಜಸ್ಟ್ ಬರೆದು ಕಂಪ್ಲೀಟ್ ಮಾಡುವಂಥದ್ದು ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನಾನು ಇನ್ನೊಂದು ಬೇರೆ ಇರುವಂಥ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಮೇನ್ ಏನಿದೆಪ್ಪ ಅಂದರೆ ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಸ್ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಕೇಳ್ಬೋದು 3 ಮಾರ್ಕ್ಸಲ್ಲಿ. ಸೊ ಅಬ್ಸರ್ವ್ ಮಾಡಿ ಏನಿದೆ ಅಂದರೆ, ಇನ್ನು ಈ ಒಂದು ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಅದು ಅಗೇನ್ ಎವ್ರಿ ಪಾಯಿಂಟಲ್ಲಿ ಚೆಕ್ ಮಾಡುವಂಥದ್ದಾಗಿದೆ. ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ಇವಾಗ 0 ಕಂಟಿನ್ಯೂಸ್ ಇದ್ದರೆ ಎಲ್ಲನೂ ಕಂಟಿನ್ಯೂಸ್ ಆಗಿರುತ್ತೆ. ಬೈ ಚಾನ್ಸ್ ಡಿಸ್ಕಂಟಿನ್ಯೂಸ್ ಆಗಬೇಕಂದ್ರೆ x = 0 ಅಲ್ಲೇ ಆಗಬೇಕು. ಸೊ ಇವಾಗ x = 0 ತೊಗೊಂಡ್ರೆ ಫಸ್ಟ್ ನಾವಿಲ್ಲಿ LHL ನ ತೊಗೊಳ್ಳುವಂಥದ್ದು. ಸೊ LHL ನ ಅಪ್ಲೈ ಮಾಡ್ತೀರಾ. ಲಿಮಿಟ್ ಆಫ್ x → 0 ಮೈನಸ್ f of x. ಓಕೆ, ಲಿಮಿಟ್ ಆಫ್ x → 0 ಮೈನಸ್ ಲೆಸ್ ಇದ್ದಾಗ ಏನಿದೆ ಸ್ಟೂಡೆಂಟ್ಸ್, sin x ಬೈ x ಇದೆ. ಓಕೆ, ಸೊ ಇಲ್ಲಿ ನೀವು 0ನ ಅಪ್ಲೈ ಮಾಡ್ಕೊಂಡ್ರೆ ಇದು ನಮ್ಮದು ಆನ್ಸರ್ನ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಸ್ಯಾಂಡ್ವಿಚ್ ಥಿಯರಮ್ ನಾವು ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿದ್ವಿ. 5 ಮಾರ್ಕ್ಸ್ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ ಇತ್ತು. ಅದೇ ಬಂದಿದೆ ಅಲ್ವಾ, 0/0 ಆಗುತ್ತೆ. ಅಂದರೆ ಸ್ಯಾಂಡ್ವಿಚ್ ಥಿಯರಮ್ನ ಆನ್ಸರ್ ಏನಿದೆ ಸ್ಟೂಡೆಂಟ್ಸ್, 1 ಇದೆ. ಅಂದರೆ ಲೆಫ್ಟ್ ಸೈಡ್ ಆನ್ಸರ್ 1 ಬಂತು. ಇನ್ನು ರೈಟ್ ಸೈಡ್ದೊಂದು ಚೆಕ್ ಮಾಡ್ಕೊಳ್ಳೋಣ. ಲಿಮಿಟ್ ಆಫ್ x → 0 ಪ್ಲಸ್ f of x. ರೈಟ್ ಸೈಡಲ್ಲಿ ಲಿಮಿಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ, x is greater than ಇದ್ದಾಗ x + 1 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು 0ನ ಅಪ್ಲೈ ಮಾಡಿದ್ರೆ 0 + 1 ಆನ್ಸರ್ ಆಗುತ್ತೆ 1. ಎರಡು ಆನ್ಸರ್ ಸೇಮ್ ಅಂತಲ್ವಾ. ಸೊ LHL = RHL ಅಂದರೆ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್. ಇಷ್ಟು ಬರೆದರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ. ಅಂದರೆ ಅವ್ರು ಕೇಳಿದ್ದು ಡಿಸ್ಕಂಟಿನ್ಯೂಸ್ ಅಂದರೆ ದೆರ್ ಇಸ್ ನೋ ಡಿಸ್ಕಂಟಿನ್ಯೂಸ್ ಪಾಯಿಂಟ್ ಟು ದ ಗಿವನ್ ಫಂಕ್ಷನ್ ಅಂತ ಬರೀಬೇಕು. ಏನಿದೆ ಕನ್ಕ್ಲೂಷನ್ ಇದ್ರದ್ದು, ದೆರ್ ಇಸ್ ನೋ ಡಿಸ್ಕಂಟಿನ್ಯೂಸ್ ಟು ದ ಗಿವನ್ ಫಂಕ್ಷನ್ ಅಂತ ಬರೆದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಈಸಿ ಇದೆ ಅಲ್ವಾ.